ನಮಸ್ಕಾರ ಅಂಬಿ ಅವರಿಗೆ. ನಿಮ್ಮ ಕುಂಡ್ಲಿ ಹಾಕಿದ್ದೀನಿ ನೋಡಿ. ಇದು 1980 28th ನವಂಬರ್ 1980 ಅಂತ. ಕರೆಕ್ಟ್ ಇದೆಯಾ ನೋಡಿ. ಲಗ್ನ 27 ಡಿಗ್ರಿ 57 ನಿಮಿಷದಲ್ಲಿದೆ. ಸೂರ್ಯ 12:30 ಇದೆ. ಸೊ ಸೂರ್ಯ ವಿಲ್ ಬಿ ಇನ್ ವೃಶ್ಚಿಕ. ಬಟ್ ಕೆ ಪಿ ಸಿಸ್ಟಮಿಗೆ ಹೋಗಿ ನೋಡಿದಾಗ ಕೆ ಪಿ ಚಾರ್ಟ್ ನೋಡ್ರಿ. ಕೆ ಪಿ ಚಾರ್ಟಿಗೆ ಹೋದರೆ ಮಂಗಳನು ಇಲ್ಲಿಗೆ ಬರುತ್ತೆ. ಮಂಗಳ ಮತ್ತು ಸೂರ್ಯ ಜೊತೆಗಿರ್ತಾರೆ. ಮಂಗಳ 12th ಹೌಸಲ್ಲಿ, ವೃಶ್ಚಿಕದಲ್ಲಿ ಮಂಗಳ ಇದ್ದರೆ ಸ್ವಲ್ಪ ಡೇಂಜರಸ್ ಇರುತ್ತೆ. ಅಂದರೆ ಅದು 12th ಹೌಸಲ್ಲಿ 12ನೇ ಅಧಿಪತಿ 12ರಲ್ಲೇ ಇದ್ದರೆ ಅದು ವಿಪರೀತ ರಾಜಯೋಗ. ಬಟ್ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬೇಸಿಕಲಿ ಅದೊಂದು ಕನ್ಸಿಡ್ರೇಷನ್ ಮಾಡ್ಕೋಬೇಕು ನಿಮ್ಮ ಲಗ್ನದಲ್ಲಿ. ಅದೊಂದು ಕನ್ಸಿಡ್ರೇಷನ್ ಮಾಡ್ಕೋಬೇಕು. ಆಮೇಲೆ ಇದು ನೋಡಿ, 10ನೇ ಮನೆ 7 ಡಿಗ್ರಿಯಿಂದ ಸ್ಟಾರ್ಟ್ ಆಗಿದೆ. 7 ಡಿಗ್ರಿಯಿಂದ 11ನೇ ಮನೆ 5 ಡಿಗ್ರಿ 39 ನಿಮಿಷದವರೆಗೂ ಇದು ಇರುತ್ತೆ. ಸೊ 10ನೇ ಮನೆಯಲ್ಲೇ ನಿಮಗೆ ಬುಧ ಮತ್ತು ಶುಕ್ರ ಬಂದಿದ್ದಾರೆ. ಶುಕ್ರನ ಮನೆಯಲ್ಲೇ ಇರ್ತಾನೆ. ಶುಕ್ರನ ಮನೆಯಲ್ಲೇ ಇದ್ದಾಗ ಹೆಚ್ಚು ಕಮ್ಮಿ ಅದು ಇದು ಏನಾಗುತ್ತೆ, ಚರ ಸ್ಥಿರ ದ್ವಿಸ್ವಭಾವ. ನಾನು ಕೆಲವೊಂದು ಕಡೆ ನೋಡಿದ್ದು ಹೈ ಕೊಲೆಸ್ಟ್ರಾಲ್ ಇರುತ್ತೆ ಶುಕ್ರನ ಮನೆಯಲ್ಲೇ ಇದ್ದರೆ. ಬೇಸಿಕಲಿ ಶುಕ್ರ ಅಂದರೆ ಮೊಸರು, ತುಪ್ಪ ಅದೆಲ್ಲ ಕಾರಕ. ಸೊ ಅದೊಂದು ಸ್ವಲ್ಪ ಗಮನ ಇಡಿ. ನೆಗೆಟಿವ್ ಹೇಳ್ತಾ ಇದ್ದಾನೆ ಅಂತ ಎಲ್ಲ ಅಂದ್ಕೋಬೇಡಿ. ಈಗ ಪರಾಶರದ ಪ್ರಕಾರ ಮತ್ತು ಇದರ ಪ್ರಕಾರ ಬರೋಣ. ಇಲ್ಲಿ ನೋಡಿ, 2ನೇ ಮನೆಯಲ್ಲಿ ಕೇತು ಇದೆ. ಆಮೇಲೆ 8ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಇದ್ದಾರೆ. ಈಗ 20 ಡಿಗ್ರಿಯಿಂದ 20 ಡಿಗ್ರಿವರೆಗೂ ಈಗ ಹೀಗೆ ಬರ್ತಾ ಹೋದರೆ 28 ಚಂದ್ರ. ಈಗ ಜನರಲಿ ಏನಾಗುತ್ತೆ, ಚಂದ್ರ ಈ ಕಡೆಯಿಂದ ಹಿಂಗೆ ಹೋಗ್ತಾ ಇದು 1ನೇ ಮನೆ 2ನೇ ಮನೆ 3ನೇ ಮನೆ 4ನೇ ಮನೆ. ಇಲ್ಲಿಂದ ಮೇಷದಿಂದ ತಗೊಂಡ್ರೆ, ನಿಮ್ಮ ಲಗ್ನದಿಂದ ತಗೊಂಡ್ರೆ ಇದು ನಾವು ಕನ್ಸಿಡರ್ ಮಾಡೋದೇನು, 1 2 3 4 5 6 7 8 28 ಡಿಗ್ರಿಯಲ್ಲಿ ಚಂದ್ರ ಇದ್ದಾನೆ ಅಂದರೆ ಇವನು ಆಲ್ರೆಡಿ 20 ಡಿಗ್ರಿಗಿಂತ ಮುಂದೆ ಹೋಗ್ಬಿಟ್ಟಿದ್ದಾನೆ. ಸೊ ಹಿ ಈಸ್ ಇನ್ಸೈಡ್ ದಿಸ್ ಸರ್ಕಲ್. ಸೊ ಇದರಲ್ಲಿ ಕಾಳಸರ್ಪ ದೋಷ ಇರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಅದು 8ನೇ ಮನೆಯಲ್ಲಿ ಇರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ನಾವು ಕೆ ಪಿ ಚಾರ್ಟ್ ಹಾಕಿ ನೋಡಿದ್ರೆ ಇಲ್ಲಿ ನೋಡಿ, 6 ಮತ್ತು 7ನೇ ಮನೆಯಲ್ಲಿ ಇದು 8ನೇ ಮನೆ ಇಲ್ಲಿಂದ 0 ಡಿಗ್ರಿ 37 ಮಿನಿಟ್. ಇದು ಒಂಥರ ಕೆ ಪಿ ಪ್ರಕಾರ, ಭಾವಫಲದ ಪ್ರಕಾರ 7ನೇ ಮನೆಯಲ್ಲಿ ಇದು ಇದೆ. ರಾಹು ಮತ್ತು ಚಂದ್ರ 7ರಲ್ಲಿದೆ. 7ರಲ್ಲಿ ರಾಹು ಮತ್ತು ಚಂದ್ರ ಇದ್ದು ಲಗ್ನದಲ್ಲಿ ಕೇತು ಇದ್ದರೆ ಅದೊಂಥರ ಸೂಪರ್ ಜಾತಕ ಅಂದಂಗೆ ಅನ್ನಿಸ್ತದೆ. ಯಾಕೆ ಅಂತಂದರೆ ಲಗ್ನದಲ್ಲಿ ಕೇತು ಇದ್ದರೆ ಅವರು ಬಹಳ ಕಾನ್ಫಿಡೆಂಟ್ ಇರ್ತಾರೆ, ಸೊ ಅದಕ್ಕೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಪರಾಶರದ ಪ್ರಕಾರ, ನಾರ್ಮಲ್ ಇದ್ರ ಪ್ರಕಾರ ನೋಡಿದ್ರೆ ಇದು 2ನೇ ಮನೆಯಲ್ಲಿ ಲಗ್ನ ಕೇತು ಬಂದಿದೆ. 8ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಬರ್ತಾನೆ. ಭೃಗುನಂದ ನಾಡಿ ಪ್ರಕಾರ ರಾಹು ಚಂದ್ರ ಜೊತೆಗಿದ್ರೆ ಸ್ವಲ್ಪ ಡೇಂಜರಸ್ ಅಂತ ಸರ್ ಹೇಳ್ತಾರೆ. ಮತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಮೂನ್ ಅಂದರೆ ಚಂದ್ರ 8ನೇ ಮನೇಲಿ ಚಂದ್ರ ಇದ್ದರೆ ಸುಮ್ಮನೆ ಭಾಳ ಹಿಡನ್ ಥಿಂಗ್ಸ್ ಬಗ್ಗೆ ಆಸಕ್ತಿ ಆಗಿರುತ್ತೆ. ಯಾವುದೋ ಒಂದು ಯಾರು ಏನಾದರೂ ಒಂದು ಸ್ವಲ್ಪ ಇದನ್ನ ಏನಾದ್ರು ಒಂದು ಟಾಪಿಕ್ ಹೇಳಿ ಸ್ವಲ್ಪ ಕೈ ಬಿಟ್ಬಿಟ್ರು ಅಂದರೆ ನೀವು ಅದ್ರ ಬಗ್ಗೆ ಸಿಕ್ಕಾಬಿಟ್ಟೆ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಓಕೆ, ನಾನು ಅದನ್ನ ಫೈಂಡ್ ಔಟ್ ಮಾಡಲೇಬೇಕು, ಅದು ಏನದು, ವಾಟ್ ದೇ ಆರ್ ಟ್ರೈಂಗ್ ಟು ಹೈಡ್ ಇಟ್ ಫ್ರಮ್ ಮೀ ಅನ್ನೋ ಒಂದು ಕುತೂಹಲ, ಸಿಕ್ಕಾಬಿಟ್ಟೆ ಕುತೂಹಲಕರವಾಗಿ ಇರುತ್ತೆ. ಅಂದರೆ ನೀವು ಆಮೇಲೆ ರಾಹುನು ಜೊತೆಗಿದ್ದ ಅಂದರೆ
ರಾಹುನ ಜೊತೆಗಿದ್ದ ಅಂದರೆ ಸಿಕ್ಕಾಪಡೆ. ರಾಹು ಅಂದರೆ ಮನಸ್ಸು, ಬಾಡಿ ಇಲ್ದಂಗೆ ಏನೇನೋ ಥಿಂಕ್ ಮಾಡ್ತಾರೆ. ರಾಹು ಮತ್ತು ಚಂದ್ರ ಇದ್ದರೆ ಅನ್ಇಮ್ಯಾಜಿನೇಬಲ್ ಥಿಂಕಿಂಗ್ ಅಂತ, ಇಮ್ಯಾಜಿನೇಷನ್ ವರ್ಲ್ಡಲ್ಲೇ ಇರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ 8ನೇ ಮನೇಲಿ ರಾಹು ಮತ್ತು ಚಂದ್ರ ಇದ್ದರೆ ಬೇಸಿಕಲಿ ಏನಾದರೂ ಇನ್ವೆನ್ಷನ್ ಮಾಡಲಿಕ್ಕೆ ಅಥವಾ ಈ ಥರದ್ದು ಏನಾದರೂ ಮಾಡಲಿಕ್ಕೆ ನೋಡಬೇಕು. ಈಗ ನೀವು ನಕ್ಷತ್ರ ನಾಡಿದಲ್ಲಿ ಹೋಗಿ ನೋಡಿ, ಚಂದ್ರ 7ನೇ ಮನೆಯಲ್ಲಿದೆ. ಭಾವಫಲದ ಪ್ರಕಾರ ಇದು 7ನೇ ಮನೆಯಲ್ಲಿದೆ. ಸೊ ದ್ಯಾಟ್ ಈಸ್ ರಿಯಲಿ ಗುಡ್. ಐ ಥಿಂಕ್ ಆಲ್ ಪಾಸಿಟಿವಿಟಿ ಎಲ್ಲ ನಿಮ್ಮಲ್ಲಿದೆ. ಇದು ನೋಡಿ 4 ಮತ್ತು 11 ಮತ್ತು 12 ಇದು ಮಾರ್ಸನ್ನು ಅಷ್ಟೇ. ಇದು ಲಗ್ನದಲ್ಲೇ ಕಂಡಂಗೆ ಕಂಡ್ರು ಮಾರ್ಸು, ಆದರೆ ಅದು 12ನೇ ಅಧಿಪತಿ 11ರಲ್ಲಿ ಇದ್ದಂಗಿದೆಯೋ ಏನೋ ನೋಡಿ. ಇದನ್ನೊಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂರ್ಯ 8ರ ಅಧಿಪತಿ 11ರಲ್ಲಿದ್ದಾನೆ ಅಂತ ತೋರಿಸ್ತಾ ಇದೆ. ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಇದು ನಿಮ್ಮ ಕುಂಡ್ಲಿ. ಈಗ ಇದಕ್ಕೆ ಬರೋಣ. ನಿಮ್ಮ ಇದು ನನ್ನ ವಿಶೇಷವಾಗಿ ತಾರಾಬಲ ಅನಾಲಿಸಿಸ್ ಅಂತ ಮಾಡ್ತೀನಲ್ಲ, ಅದರಲ್ಲಿ ನಿಮ್ಮದು ಆಶ್ಲೇಷ, ಜ್ಯೇಷ್ಠ, ರೇವತಿ. ನೀವು ಲಗ್ನಾಧಿಪತಿ ನಿಮಗೆ ಬಂದು ಬಿಟ್ಟು ಲಗ್ನ ಇದ್ರದ್ದು ಗುರುವಿನ ಲಗ್ನ ನಿಮ್ಮದು, ಅಂದರೆ ಧನುರ್ ಲಗ್ನದಲ್ಲೇ ಇವನಿದ್ದಾನೆ, ಯಾರಿದ್ದಾನೆ, ಲಗ್ನದಲ್ಲೇ ಮಂಗಳ ಇದ್ದಾನೆ, ಕುಜ ಇದ್ದಾನೆ. ಸೊ ಸ್ವಲ್ಪ ಸ್ಟ್ರಾಂಗ್ ಬಾಡಿ ಅಂತನೋ ಅಥವಾ ಸಿಟ್ಟಿನ ದೇಹ ಅಂತನೋ, ಅಥವಾ ಗುರು ಲಗ್ನದಲ್ಲಿದ್ದಾನೆ. ಬಟ್ ಈ ಇದು ಇದೆಯಲ್ಲ ಏನು, ಚಂದ್ರ ಬಂದ್ಬಿಟ್ಟು ಚಂದ್ರ ಈಸ್ ಇನ್ ಆಶ್ಲೇಷ ನಕ್ಷತ್ರ. ಚಂದ್ರನ ಮನೆಯಲ್ಲೇ ಇದ್ದಾನೆ. ಚಂದ್ರನ ಮನೆಯಲ್ಲೇ ಇದ್ದು ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ. ಅವನ ಜೊತೆಗೇನೆ ರಾಹು ಇದ್ದಾನೆ. ಸೊ ಆ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಮತ್ತು ರಾಹು ಇದ್ದಾರೆ. ಅದ್ರ ಬಗ್ಗೆ ನೀವು ಅಂದರೆ ಮೀಡಿಯಮ್ ಆಗಿ ಇರುತ್ತೆ. ಇದು ಮೀಡಿಯಮ್, ರಾಹು ಫಲ ಮೀಡಿಯಮ್ ಆಗಿ ಬರುತ್ತೆ ನಿಮಗೆ. ಈಗ ದಶ ಯಾವ್ದು ನಡೀತಾ ಇದೆ? ದಶ ಬಂದು ಈಗ ನಿಮಗೆ ಚಂದ್ರ ದಶ ನಡೀತಾ ಇದೆ. ಮತ್ತು ದಟ್ ಈಸ್ ರಿಯಲಿ ಗುಡ್. ಮೀಡಿಯಮ್ ಆಗಿ ನಡೆಯುತ್ತೆ ಅಂತ ಅದು ಚಂದ್ರ ದಶದಲ್ಲಿ. ಈಗ 2021 ಚಂದ್ರ ಮತ್ತು ಶನಿ ನಡೀತಾ ಇದೆ, ಅಕ್ಟೋಬರ್ವರೆಗೂ. ಸೊ ಶನಿ ಹೇಗಿದ್ದಾನೆ? ಶನಿ ನಿಮಗೆ ಶನಿ ಬೇಸಿಕಲಿ ಶನಿ ಬಂದು ಅತಿಮಿತ್ರನಾಗಿರ್ತಾನೆ. ಚೆನ್ನಾಗಿ ನಡೀತದೆ ಇದು ಅಕ್ಟೋಬರ್ವರೆಗೂ. ಆದರೆ ಶನಿ ಎಲ್ಲಿದ್ದಾನೆ? ಶನಿ ಬಂದು ಇದರಲ್ಲಿದ್ದಾನೆ, ರೋಹಿಣಿ, ಹಸ್ತ ಮತ್ತು ಶ್ರವಣ, ಹಸ್ತ ನಕ್ಷತ್ರದಲ್ಲೇ ಇರಬೇಕು. ಹಾಗಾಗಿ ಶನಿ ಇಲ್ಲಿ ಶ್ರವಣ ಅಂತ ಬರೆದ್ಬಿಟ್ಟಿದ್ದೀನಿ, ಟೈಪಿಂಗ್ ಶ್ರಮ ವೇಸ್ಟ್. ಶನಿ ಶ್ರವಣ ನಕ್ಷತ್ರದಲ್ಲಿದೆ. ಸೊ ಶನಿ ದಶ ಚೆನ್ನಾಗಿರುತ್ತೆ. ಆದರೆ ಭುಕ್ತಿ ಏನಿದೆ, ಭುಕ್ತಿ ಬಂದು ಇದು ಇರುತ್ತೆ, ಮೀಡಿಯಮ್ ಆಗಿರುತ್ತೆ. ಪ್ರತ್ಯಕ್ ಅಂದರೆ ಮೀಡಿಯಮ್ ಅಂತ ಇಲ್ಲಿ ಬಂದಿದೆಯಲ್ಲ. ನೀವು ಈ ಕನ್ನಡದಲ್ಲೇ ನೋಡಬೇಕು ಅಂದರೆ ಕನ್ನಡದಲ್ಲೂ ನೋಡೋಣ. ಕನ್ನಡ ಶಿಟ್, ಅದೆಲ್ಲ ಹೊರಟು ಹೋಗ್ಬಿಡ್ತು ನಂದು. ಹಿಂಗೇನೆ ನಾನು ಮಿಸ್ಟೇಕ್ ಮಾಡ್ತೀನಿ. ಸೊ ಮೀಡಿಯಮ್ ಆಗಿ ಭುಕ್ತಿ ಮೀಡಿಯಮ್ ಆಗಿ ನಡೆಯುತ್ತೆ. ಬಟ್ ಶನಿ ದಶ ಬಂತು ಅಂದರೆ ಶನಿ ದಶ ಭಾಳ ಚೆನ್ನಾಗಿರುತ್ತೆ. ಈಗ ಚಂದ್ರ ಆದಮೇಲೆ ಮಂಗಳ ಬರುತ್ತೆ ನಿಮಗೆ. ಸೊ ಬೇಸಿಕಲಿ 2ನೇ ಮನೇಲಿ ಕೇತು, ಲಗ್ನದಲ್ಲಿ ಕೇತು ಬಂದಿದ್ರೆ ಯು ನೋ ನೀಡ್ ಟು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಯು ನೀಡ್ ಟು ಜಸ್ಟ್ ವರಿ ಅಬೌಟ್ ಯುವರ್ ಪಾರ್ಟ್ನರ್. ಪಾರ್ಟ್ನರ್ಗಳು ನಿಮಗೆ ಪಾರ್ಟ್ನರ್ಗಳ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಅಥವಾ ಪಾರ್ಟ್ನರ್ ಮೇಲೆ ಖುಷಿ ಇರೋದಿಲ್ಲ. ಈಗ 2, 5, 8, 10 ಈ ಥರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದೊಂದು ಸ್ವಲ್ಪ ನಿಮ್ಮ ಇದು ಕುಂಡ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಶುಕ್ರನ ಮನೆಯಲ್ಲಿ ಇದ್ದರೆ, ಅದು 11ನೇ ಮನೆ ಅಥವಾ 12ನೇ ಮನೆ 10ನೇ ಮನೆ ಈ ಥರದಲ್ಲಾಗಿದ್ದರೆ ಸ್ವಲ್ಪ ಕೊಲೆಸ್ಟ್ರಾಲ್ ಬಗ್ಗೆ ಜಾಗರೂಕತೆ ವಹಿಸ್ಕೋರಿ. ಆಮೇಲೆ ಗುರು ಮತ್ತು ಶನಿ ಬುಧನ ಮನೇಲಿ ಇರ್ತಾನೆ. ಬುಧ ಮತ್ತು ಗುರು ಇದರಲ್ಲಿರ್ತಾನೆ. ಶನಿ 3, 7, 10 ಅಂತ ಇದೆ. ಸೊ 9ರ ಅಧಿಪತಿಯಾದ ಬುಧ ಇದು ನಿಮಗೆ ಶನಿ 2 ಮತ್ತು 3ರ ಅಧಿಪತಿ 10ರಲ್ಲಿದ್ದಾನೆ. 2 ಮತ್ತು 3ರ ಅಧಿಪತಿ 10ರಲ್ಲಿದ್ದಾನೆ.
ಶನಿ ಇದು ಕರ್ಮಕಾರಕ, ಅಂದರೆ ಕೆಲಸಕ್ಕೆ ಅವನೇ ಕಾರಣ. ನೀವು ಅದರಿಂದನೇ ದುಡ್ಡು, ಕೆಲಸದಿಂದನೇ ನಿಮಗೆ ಆ್ಯಕ್ಚುಲಿ ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳಿಕ್ಕಾಗುತ್ತೆ. ಬೇರೆ ಯಾವ ಮೀನ್ಸಿಂದನೂ ದುಡ್ಡು ಮಾಡಲಿಕ್ಕಾಗೋದಿಲ್ಲ. ಆಮೇಲೆ ಮತ್ತೊಂದೇನು ಒಳ್ಳೆಯದು ಅಂದರೆ ಕೇತುನ ಗುರು ನೋಡ್ತಾ ಇರ್ತಾನೆ. ಸೊ ಎಷ್ಟೋ ಕಡೆಗೆ ಕೆಟ್ಟದ್ದು ಅಥವಾ ಏನಾದರೂ ಒಂದು ಬೇಡ ಅಂತ ಇದ್ರೂ ನಿಮಗೆ ಗುರುವಿನ ದೃಷ್ಟಿ ಕೇತುವಿನ ಮೇಲೆ ಬೀಳೋದ್ರಿಂದ ಸ್ವಲ್ಪ ಅದು ಇದು ಆಗುತ್ತೆ, ಏನಂದರೆ ಚೆನ್ನಾಗಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಗುರುವಿಂದು 589 ಅಂತ ಬರುತ್ತೆ. 579 9 ಅಂದರೆ ಸೊ ಬೇಸಿಕಲಿ ಈಗ ಕೇತುವಿನ ಮೇಲೆ ದೃಷ್ಟಿ ಇದೆ, ಕೇತುಗೂ ಗುರುವಿನ ಮೇಲೆ ದೃಷ್ಟಿ ಇರುತ್ತೆ. ಸೊ ಈ ಥರ ಆಗುತ್ತೆ. ಈಗ ನಿಮಗೆ ಮತ್ತೆ ಬೇರೆ ದೃಷ್ಟಿ ನೋಡಬೇಕು ಅಂದರೆ ಮಂಗಳನ ದೃಷ್ಟಿ ಚಂದ್ರ ಮತ್ತು ರಾಹುವಿನ ಮೇಲಿದೆ. ಸೊ ಮಂಗಳನ ದೃಷ್ಟಿ ಚಂದ್ರ ಮತ್ತು ರಾಹುವಿನ ಮೇಲಿರೋದಕ್ಕೆ ಬೇಗನೆ ಸಿಟ್ಟು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದರೆ ನಿಮ್ದು ಭಾವಫಲದ ಸ್ವಲ್ಪ ವೇರಿಯೇಷನ್ ಆಗೋದಕ್ಕೆ ನೀವು ನನಗೆ ಕಾಲ್ ಮಾಡಿ ಮಾತಾಡೋಣಂತೆ. ನನಗೆ ನಿಮ್ಮ ನಂಬರ್ನ ಬಿಡಿ, ನಾನು ಇನ್ನೊಂದ್ಸಲ ಇದ್ರದ್ದು ನಿಮ್ಮ ಪ್ಲ್ಯಾನೆಟ್ಸ್ ಯಾವ್ಯಾವ ಎಲ್ಲೆಲ್ಲಿದ್ದಾವೆ ಅನ್ನೋದು ಬರೆದಿಟ್ಕೋತೀನಿ, ಅವಾಗ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.